13.77 ಕೋಟಿ ವೆಚ್ಚದಲ್ಲಿ ಒಳಚರಂಡಿ ಅಭಿವೃದ್ಧಿ ಯೋಜನೆಗೆ ಭೂಮಿ ಪೂಜೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಹಾಂತೇಶ್ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಹಾಗೂ ರಾಮದುರ್ಗ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಒಳಚರಂಡಿ ಯೋಜನೆಯ ಅಭಿವೃದ್ಧಿ ಹಾಗೂ ಉನ್ನತೀಕರಣ ಕಾಮಗಾರಿಯ 13.77 ಕೋಟಿ ರೂಪಾಯಿ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಭವ್ಯವಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿಸಿದ ಶಾಸಕ ಅಶೋಕ್ ಪಟ್ಟಣ. ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಎಂಬ ಧೈರ್ಯದೊಂದಿಗೆ ಕೈಗೆತ್ತಿಕೊಳ್ಳಲಾದ ಈ ಮಹತ್ವಾಕಾಂಕ್ಷಿ ಯೋಜನೆಯು ಎನ್ಜಿಟಿ ಹಾಗೂ ಎಸ್ಬಿಎಂ 2.0 ಮಾರ್ಗಸೂಚಿಗಳ ಅಡಿಯಲ್ಲಿ ಸುಮಾರು 13.77 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಅನುಷ್ಠಾನಗೊಳ್ಳುತ್ತಿದೆ. ಈ ಯೋಜನೆಯಡಿ ಪಟ್ಟಣದ ಒಳಚರಂಡಿ ಜಾಲದ ವಿಸ್ತರಣೆ, ನವೀಕರಣ, ತಾಂತ್ರಿಕ ಮಟ್ಟದ ಸುಧಾರಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗಳಿಗೆ ವಿಶೇಷ ಗಮನ ನೀಡಲಾಗುತ್ತಿದೆ. ಸಿವಿಕೆ ಕನ್ಸ್ಟ್ರಕ್ಷನ್ ಪ್ರೈ ಲಿಮಿಟೆಡ್ ಸಂಸ್ಥೆಯ ಮೂಲಕ ಡಿಬಿಒಟಿ ಮಾದರಿಯಲ್ಲಿ ಕೈಗೆತ್ತಿಕೊಳ್ಳಲಿರುವ ಈ ಬೃಹತ್ ಕಾಮಗಾರಿಯು 5 ವರ್ಷಗಳ ಕಾಲ ಗುತ್ತಿಗೆದಾರರ ನಿರ್ವಹಣೆಯಲ್ಲಿದ್ದು, ಪರಿಣಾಮಕಾರಿ ಕಾರ್ಯಪದ್ಧತಿಯ ಮೂಲಕ ಪಟ್ಟಣದ ನೈರ್ಮಲ್ಯ, ಆರೋಗ್ಯ ಮತ್ತು ಮೂಲಸೌಕರ್ಯಗಳ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಇದರ ಪರಿಣಾಮವಾಗಿ ರಾಮದುರ್ಗ ಪಟ್ಟಣದ ಸಮಗ್ರ ಸುಸ್ಥಿರ ಅಭಿವೃದ್ಧಿಗೆ ನೂತನ ದಿಕ್ಕು ಸಿಗುವ ನಿರೀಕ್ಷೆ ಇದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ, ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ, ಪುರಸಭೆ ಅಧಿಕಾರಿಗಳು, ಸದಸ್ಯರು, ಸ್ಥಳೀಯ ಮುಖಂಡರು, ಗಣ್ಯರು, ಗುರು ಹಿರಿಯರು, ಯುವ ಮಿತ್ರರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬಾರಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಸರ್, ಇವಾಗ ಲಾಸ್ಟ್ ಟೈಮ್ ತಾವು ಇದನ್ನು ಮಾಡಿದ್ರಿ, ಸಿ ರಸ್ತೆ ಇದು 1 ಕೋಟಿ ರೂಪಾಯಿದು. ಅಲ್ಲಿ ಒಂದು ಕೆಲವೊಂದು ಚರಂಡಿಗಳು ಸಿಡಿಗಳು ಹಾಗೆ ನೆನಗುದಿಗೆ ಬಿದ್ದಿದ್ದಾವೆ. ಅಲ್ಲಿ ಮೋಟರ್ ಸೈಕಲ್ ಹೋಗೋದು ಬರೋದು ಅಡ್ಡಾಡೋದು ಎಲ್ಲರೂ ಒಂದು 4-5 ಸಾರಿ ಏನೈತಿ ಆಕ್ಸಿಡೆಂಟ್ ಕೆಲವೊಂದು ಆಗ್ಯಾವ, ಕೈಕಾಲು ಮುರ್ಕೊಂಡೋದು ಘಟನೆ ಕೂಡ ನಡೆದಿದ್ದಾವೆ. ಸರ್ಗೇನು ಗಮನಕ್ಕೆ ತಂದಿದ್ದರೂ ಕೂಡ ಇನ್ನೂವರೆಗೆ ಯಾವುದೂ ಅದಕ್ಕೆ ಸ್ಪಂದನೆ ಇಲ್ಲ. ಆಯ್ತು, ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ರಿ, ಇಮ್ಮಿಡಿಯೇಟಾಗಿ ಅದಕ್ಕೆ ಎಷ್ಟು ಬೇಕು ಎಸ್ಟಿಮೇಟ್ ಮಾಡಿಸಿ ನಾವು 1 ತಿಂಗಳೊಳಗೆ ಅದನ್ನು ಕೆಲಸ ಶುರು ಮಾಡಿಸ್ತೀವಿ. ಸರ್, ಮುಂದೆ ಬರುವಂತಕ್ಕಂಥ ಸ್ಥಳೀಯ ಚುನಾವಣೆಗಳಿಗೆ ತಾವು ಯಾವ ಥರನಾಗಿ ಪ್ರಿಪೇರ್ ಆಗಿದ್ದೀರಿ? ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡೋದು ನೋಡಿ ಜನ ಓಟ್ ಹಾಕ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಪ್ರಾಮಾಣಿಕವಾಗಿ ಭಾಗ್ಯನಗರ ಶ್ರೀಪತಿಗೆ ಹೆಚ್ಚಿನ ಉಸ್ತುವಾರಿ ತಗೊಂಡು ಅವ್ರಿಗೆ ಕುಡಿಯೋಕ್ಕೆ ನೀರು ಇರಲಿಲ್ಲ. ರಾಮದುರ್ಗ ಟೌನ್ ಒಳಗೆ ಎಲ್ಲ ವಾರ್ಡ್ಗಳು ಕುಡಿಯೋಕ್ಕೆ ನೀರಿದ್ದು ಕೂಡ ಇದು ಹೊಸದಾಗಿ ಸೇರಿಸಿದ್ವಲ್ಲ, ಹಾಗಾಗಿ ಹಳೆ ಸ್ಕೀಮ್ ಒಳಗೆ 2 ಆ್ಯಡ್ ಆಗಿರಲಿಲ್ಲ. ಈಗ ಹೊಸದಾಗಿ ಸೇರಿಸಿದ ಮೇಲೆ ಈಗ ಮತ್ತೆ ಅದಕ್ಕೂ ಕೂಡ ಕುಡಿಯೋ ನೀರು ಇಬ್ಬರು 24 ಗಂಟೆಗೆ ಕೊಡಬೇಕು ಅಂತೇಳಿ ಅದನ್ನು ಕೂಡ ಟೆಂಡರ್ ಆಗಿದೆ. ಅದು ಕೂಡ ಒಂದು 15 ದಿನಕ್ಕೆ ಕೆಲಸ ಶುರುವಾಗುತ್ತೆ. ಅವಕ್ಕೂ ಕೂಡ ಎಲ್ಲ ರೀತಿಯಿಂದ ಸೌಲಭ್ಯ ಯಾರು ಬೇರೆಯವ್ರಿಗೆಲ್ಲ ಹೆಂಗೆ ವಾರ್ಡನ್ ಸಿಗೋದು ಇವ್ರಿಗೂ ಅದೇ ಥರ ಸಿಗಂಗೆ ಮಾಡ್ತಾಯಿದ್ವಿ. ಈಗ ಸ್ಪೆಷಲಾಗಿ ಲಾಸ್ಟ್ ಕೊನೆಯ ಪ್ರಶ್ನೆ, ಸ್ಪೆಷಲಾಗಿ ಇದು 22 ವಾರ್ಡಲ್ಲಿ ತಾವು ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಅಡ್ವಾನ್ಸ್ ಆಗಿ? ಈ ಥರ ಕೆಲವೊಬ್ಬರು ಬಿಂಬಿಸ್ತಾ ಇದ್ದಾರೆ. ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ, ಯಾರಿಗೂ ನಾವೇನು ಹೇಳಿಲ್ಲ. ಚುನಾವಣೆ ಘೋಷಣೆ ಆದ್ಮೇಲೆ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.